ಆದ್ರೆ ನಾನು ನಿನ್ನೆ ಆಗ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ನಾನು ಏನು ಹೇಳಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಮಗೆ ಹಿಂದಿ ಭಾಷೆ ಹೇರಿಕೆ ಆಗ್ತಾ ಇರೋದೇ ಕೇಂದ್ರ ಸರ್ಕಾರದಿಂದ, ನಮ್ಮಿಂದ ಅಲ್ಲ. ನಾವು ಕನ್ನಡ ಭಾಷೆಗೆ ಏನೇನು ಮಾಡಬೇಕು, ನಮ್ಮ ಸಂಸ್ಕೃತಿನ ಮುಂದುವರಿಸಲಿಕ್ಕೆ ನಮ್ಮ ಸರ್ಕಾರ ಏನು ನಾವು ಇವತ್ತು 50 ವರ್ಷದ ಆಚರಣೆ ಮಾಡ್ತಾ ಇದ್ದೀವಿ, ಅದನ್ನ ಸರ್ಕಾರ ಅದಕ್ಕೆ ಒತ್ತಿಟ್ಟಿದೆ. ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆದ್ರೆ ವಿರೋಧ ಪಕ್ಷದವರು ಇಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಕೆಪಿಎಸ್ಸಿ ವಿಚಾರದಲ್ಲಿ ಅಥವಾ ಕನ್ನಡ ಭಾಷೆ ವಿಚಾರದಲ್ಲಿ ಮಾತಾಡಿದ್ರು. ಅಧ್ಯಕ್ಷರೇ, ಬೇಡ ಬೇಡ, ಅದನ್ನೆಲ್ಲ ಅದು ಚರ್ಚೆ ಆಗಿದೆ. ಆದ್ರೆ ಕನ್ನಡ ಭಾಷೆ ಬಗ್ಗೆ ರಾಜ್ಯಪಾಲರು ಕೂಡ ಭಾಷಣದಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಇದು ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಯಾರಿಗೂ ಹಸ್ತಕ್ಷೇಪ ಇಲ್ಲ, ನಮಗೆ ಹೆಮ್ಮೆ ಇದೆ ಕನ್ನಡ ಭಾಷೆ ಬಗ್ಗೆ. ಆದ್ರೆ ಭಾಷೆ ಹೇಳಿಕೆ ಕರ್ನಾಟಕ ರಾಜ್ಯದ ಮೇಲೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ರಾಜ್ಯಪಾಲರ ಮಾತಾಡ್ಬೋದು, ಎಲ್ಲಾ ವಿಚಾರಗಳನ್ನು ಮಾತನಾಡಬಹುದು. ಅದು ಬೇರೆ ಬಿಟ್ಟು ಮಾತಾಡಿ ಅಂತೀರಿ, ಮಾತಾಡ್ಲಿ ಮಾತಾಡ್ಲಿ ಅವರು. ರಾಜ್ಯಪಾಲರ ಭಾಷಣ ಅವಕಾಶ ಇದೆ, ಮಾತಾಡ್ಲಿ. ಅಲ್ಲ, ಮಾತಾಡಿದ್ದನ್ನ ಮಾತಾಡೋದು ಬೇಡ. ವಿರೋಧ ಪಕ್ಷದ ನಾಯಕರು ಒಪ್ಕೊಂಡು ಹೋಗಿದ್ದಾರೆ. ಈಗ ನನ್ನ ವಿಚಾರದ ಪ್ರಸ್ತಾವನೆನ ಕೇಳಿಸ್ಕೊಂಡು ಹೋಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ, ಅದನ್ನ ನೀವು ನಿಮ್ಮ ಪಕ್ಷದವರಿಗೆ ಏನು ಆಡಳಿತವಾಗಿ ನೀವು ಸೆಂಟ್ರಲ್ ಅಲ್ಲಿ ಕೂತಿದ್ದೀರಾ, ಈ ಹಿಂದಿ ಭಾಷೆ ಹೇರಿಕೆ ಬಗ್ಗೆ ಖಂಡಿತ ನೀವೆಲ್ಲರೂ ಹೇಳ್ತೀರಾ ಅಂತ. ಬರೀ ಈ ಸದನಕ್ಕೆ ಮಾತ್ರ ಸೀಮಿತ ಆಗಬಾರದು ಅಂತ ನಾನು ಕೇಳ್ಕೊಂತೀನಿ. ಇಂಗ್ಲಿಷ್ ಮಾತಾಡೋದು ಬಂದ್ ಮಾಡಿದ್ರೆ ಬಹಳ ಒಳ್ಳೇದು. ಇಂಗ್ಲಿಷ್ ಏನದು? ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಇಂಗ್ಲಿಷಲ್ಲ. ಇಂಗ್ಲಿಷಲ್ಲೂ ಬೇಕಾದ್ರೆ ಮಾತಾಡ್ತೀನಿ. ಮಾತಾಡಿ ಮೇಡಮ್. ಆಯ್ತಮ್ಮ, ಮಾತಾಡಿ ನೇರವಾಗಿ ಬಾರಮ್ಮ. ಕನ್ನಡ ಭಾಷೆ ಬಗ್ಗೆ ನಾನು ಏನ್ ಮಾತಾಡಿದೆ, ತೆರಿಗೆ ಪಾಲು ನಮ್ಗೆ ಸೇರ್ಬೇಕಾಗಿದೆ. ಅಲ್ಲ, ಒಂದೇ ವಿಚಾರ, ಅದ್ರಲ್ಲ ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ. ಕೊನೆ ವಿಚಾರ, ನಾವೇನ್ ₹1 ಅವರಿಗೆ ಕೊಡ್ತಾ ಇದೀವಿ, ಸೆಂಟ್ರಲ್ ಗವರ್ಮೆಂಟ್ಗೆ ನಾವು ಕಳಿಸ್ಕೊಡ್ತಾ ಇದೀವಿ, ಅದ್ರಲ್ಲಿ ನಮಗೆ ಬರೀ 15 ಪೈಸಾ ಮಾತ್ರ ಬರ್ತಾ ಇದೆ. ಅದೆಲ್ಲರಿಗೂ ತಿಳಿದಿದೆ. ಆ ವಿಚಾರ ಅಬ್ಬಬ್ಬ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಅದು ಪ್ರೂವನ್ ಆಕ್ಚುಲಿ. ಅದಕ್ಕೆ ಕೇಂದ್ರ ಸರ್ಕಾರ ಅಂಕಿ ಅಂಶಗಳು ನಾನು ತಪ್ಪು ಹೇಳ್ತಾ ಇದ್ದೀನಾ? ಅಲ್ಲ, ಈಗ ತಾನೇ ಅದೇ ಕೊಳವೆ ಬಾವಿಗಳಿಗೆ ಜಾಸ್ತಿ ಅನುದಾನ ಅದಕ್ಕೆ ನಮ್ಮ ಆಯ್ತು. ಈಗ ತಾನೇ ಏನು ಅವರು ಗಂಗಾ ಕಲ್ಯಾಣ ಯೋಜನೆಗೆ ಜಾಸ್ತಿ ಗಂಗಾ ಕಲ್ಯಾಣ ಯೋಜನೆಗಳಿಗೆ ನಮ್ಗೆ ಅವಕಾಶ ಮಾಡಿಕೊಡಿ, ಅನುದಾನ ಕೊಡಿ ಅಂತ ಕೇಳ್ತಾ ಇದ್ರು. ನಮಗೆ ನಮ್ಮ ತೆರಿಗೆ ಪಾಲು ಸಿಕ್ಕಿದ್ರೆ ಖಂಡಿತ ಎಲ್ಲ ನಮ್ಮ ಸರ್ಕಾರ ಖಂಡಿತ ಮುಕ್ತವಾಗಿ ಮಾತಾಡಬೇಕು. ನಮ್ಮ ಪಾಲು ನಮ್ಮ ಹಕ್ಕು. ಬರೀ ಬೆಂಗಳೂರು ವಾಪಸ್ ಬರ್ತಾ ಇದೆ.
ಮಾತಾಡ್ತಾ ಇದ್ದಾರೆ. ಕುತ್ಕೊಳ್ರಿ. ಸಿಮೆಂಟ್ 5 ನಿಮಿಷ ಮಾತಾಡೋರು ಮುಗಿಸ್ತಾರೆ. ಕುತ್ಕೊಳ್ರಿ, ದಯವಿಟ್ಟು ಕುತ್ಕೊಳ್ರಿ. ರವಿ ಅವರೇ ಏನ್ರಿ ಅಲ್ಲ ಹೇಳಿ ಸರ್, ಅವ್ರು ಹೇಳಿ. ಅಧ್ಯಕ್ಷರೇ, ನಾನು ರಾಜ್ಯಪಾಲರ ಭಾಷಣದ ಬಗ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಅದರಲ್ಲಿ ನಾನು ಮುಕ್ತವಾಗಿ ಏನಾದ್ರೂ ವಿಚಾರನ ಮಂಡನೆ ಮಾಡಬಹುದು, ಅದು ನನ್ನ ವಿಚಾರಗಳು. ಅವ್ರೇನೇ ಹಸ್ತಕ್ಷೇಪ ಮಾಡಿದ್ರೇನು ಪರವಾಗಿಲ್ಲ, ಯಾಕಂದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಬಂದ ತಕ್ಷಣನೇ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಪ್ರತಿಪಕ್ಷದ ಎಲ್ಲಾ ಸ್ನೇಹಿತರು ನಾನು ವಿನಂತಿ ಮಾಡೋದು, ಒಂದು ಹೆಣ್ಣು ಮಗಳು ಪ್ರಥಮ ಬಾರಿ ಆಯ್ಕೆಯಾಗಿ ಬಂದಿದ್ದಾಳೆ. ಅವಳ ಮಾತನ್ನ ಆಲಿಸೋಷ್ಟು ತಾಳ್ಮೆನೂ ಇಲ್ವಲ್ಲ ಇವ್ರಿಗೆ. ಅಲ್ಲ, ಪ್ರಥಮ ಏನಾದ್ರು ಮಾತಾಡ್ಲಿ ಅಂದ್ರೆ ಸ್ತ್ರೀ ವಿರೋಧಿ ಧೋರಣೆ, ಅವರ ಇತಿಮಿತಿ ಮಹಿಳೆಯರನ್ನ ಸಹಿಸ್ಕೊಳ್ಳೋಕೆ ತಯಾರಿಲ್ಲ. ತಾಳ್ಮೆ ಸಹನೆ ಕೆಲಸ ಇಲ್ಲ. ಇತಿಮಿತಿ ಅಂದ್ರೆ ಒಂದ್ ನಿಮಿಷ ನೋಡಿ, ಅಧ್ಯಕ್ಷರೇ ಏನು ಇತಿಮಿತಿ ಅಂದ್ರೆ ಏನು? ಅವ್ರು ಯಾರು ನಮಗೆ ಹೇಳಲಿಕ್ಕೆ ಇತಿಮಿತಿ ಅಂತ? ಅವ್ರಿಗೆ ತಿಳಿದವ್ರು ಭಾಷಣ ಮಾಡ್ತಾರೆ, ಆಮೇಲೆ ನಿಮ್ಮಲ್ಲಿ ಮಧ್ಯ ಡಿಫರೆನ್ಸ್ ಕೊಡಿ. ಮಾತಾಡಿ, ಎಮ್ಎಲ್ಎಗಳಿಗೆಲ್ಲ ಹೇಳ್ಬೇಕು ನೀವು. ನಾವು ಮಾತಾಡ್ಲಿಲ್ಲ ನೋಡಿ, ಹೇಳ್ಬೇಕು. ಶರತ್ ಅವ್ರು ಮಾತಾಡ್ಲಿ, ಆಯ್ತು ಮಾತಾಡ್ಲಿ. ಇಕ್ಬಾಲ್ ಆಯ್ತು, ಅವ್ರು ಮಾತಾಡ್ತಾ ಇದ್ದೀವಿ, ಅವ್ರು ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ, ತಮ್ಮ ಕೂತ್ಕೊಳ್ಳಿ. ಇಕ್ಬಾಲ್ ಅವರು ನಾಯನರು ಅವರು ಉತ್ತರ ಕೊಡ್ತಾರೆ. ನಾನ್ ನಿಮ್ಗೆ ಹೇಳ್ದು ಇಷ್ಟೇ ನೋಡಿ, ನೀವು ಮಾತಾಡುವಾಗ ನಿಮ್ಗೆ ಅಲ್ಲಿಂದ ಯಾರು ಅಡ್ಡಪಡಿಸಬಾರ್ದು ನಿಮ್ಗೆ ಭಾವನೆ ಇದೆ, ಹೌದಾ? ಆವಾಗ ನೀವೇನ್ ಹೇಳ್ತೀರಿ? ನಮ್ಗೆ ಮಾತಾಡ್ಲಿಕ್ಕಿಲ್ವಾ ಅವಕಾಶ, ನೀವೇ ಅಡ್ಡಿಪಡಿಸಿ ಅಂತೇಳಿ. ಈಗ ಅವರು ರಾಜ್ಯಪಾಲರಿಗೆ ಬಂದು ಅನುಮೋದಿಸಿ ಅವ್ರು ಮಾತಾಡುವಾಗ ಏನ್ ಬೇಕಾದ್ರೂ ಮಾತಾಡ್ಲಿ, ತಾವು ಏನ್ ಒಂದ್ ನಿಮಿಷ ಆಯ್ತು ನೀವು ಅದಕ್ಕೆ ಮತ್ತೆ ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಆ ಪಾಯಿಂಟ್ ಅನ್ನೆಲ್ಲ ನೋಟ್ ಮಾಡಿ, ಆವಾಗ ನಿಮ್ಗೆ ಅದಕ್ಕೆ ಇವರು ಹೀಗೆ ಹೇಳಿದ್ರು ಹೀಗೆ ಅಂತ ಕ್ಲಾರಿಟಿ ಕೊಡಿ. ಅವ್ರು ಮಾತಾಡಬಾರ್ದು ಅಂತ ಹೇಳಿದ್ರೆ ಅದು ಆಯ್ತು. ಇಲ್ಲಿ ಇದರ ಒಳಗಡೆ ಸುಳ್ಳಲ್ಲಿ ಕೂಡ ಅವಕಾಶ ಇದೆ. ನೀವು ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ, ಈಗ ಕೂತ್ಕೊಳ್ಳಿ. ಸತ್ಯಲ್ಲಿ ಕೋರ್ಟಲ್ಲಿ ಹೋಗಿ ಸತ್ಯ ಮಾತಾಡಿ, ಕೂತ್ಕೊಳ್ಳಿ. ಕೋರ್ಟ್ ಅಲ್ಲ, ನಾನು ಜಡ್ಜು ಅಲ್ಲ, ಇಲ್ಲ ಅವ್ರು ಮಾತಾಡ್ಲಿ. ಅಲ್ಲ ಬೇಡ, ಅವ್ರು ಮಾತಾಡ್ಲಿಕ್ಕೆ ಬೇಡ. ಯಾಕೆ ನೀವು ಮಾತಾಡಿ ಅಕೌಂಟ್ಗೆ ನೀವ್ಯಾಕೆ ಆಯ್ತು, ನೀವ್ಯಾಕೆ ಕೂತ್ಕೊಳ್ಳಿ. ಅಲ್ಲ ನೀವು ಕೂತ್ಕೊಳ್ಳಿ, ನೀವು ಮಾತಾಡ್ಲಿ, ಅವ್ರು ಮುಗಿಸ್ಲಿ, ಅವ್ರು ಮುಗಿಸ್ಲಿ. ಅಲ್ಲಿ ಪರಸ್ಪರ ಮಾತಾಡಿಕೊಂಡ ಟೈಮ್ ಎಷ್ಟಾಯ್ತಲ್ಲ. ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದು ಚಿಕ್ಕ ವಿಚಾರನ ಪ್ರಸ್ತಾಪ ಮಾಡಿದ್ದು. ಸ್ವಲ್ಪ ಜೋರಾಗಿ ಮಾತಾಡಿ. ನಮ್ಮ ಜೋರಾಗಿ ಮಾತಾಡ್ಬೇಕಾ? ಓಕೆ, ಬೇಡ ಬೇಡ. ನಮ್ಮ ತೆರಿಗೆ ಪಾಲು ಏನ್ ನಮಗೆ ಸಿಗಬೇಕಾಗಿದೆ ಕೇಂದ್ರ ಸರ್ಕಾರದಿಂದ, ಅದು ಸಿಗಬೇಕು ಅಂತ ನಾನು ಮಾತಾಡಿದ್ದಕ್ಕೆ, ನಾ ಕೇಳಿದ್ದಕ್ಕೆ ಅವರು ನನಗೆ ಇತಿಮಿತಿಯಲ್ಲಿ ಮಾತಾಡಬೇಕು ಅಂತ ಹೇಳ್ತಾರೆ. ವ್ಯವಸ್ಥೆಯಲ್ಲಿ ನಾನು ಕೂಡ ಆಯ್ಕೆಯಾಗಿ ಬಂದಿರೋದು ಅವ್ರ ತರ, ನನಗೂ ಸಂಪೂರ್ಣ ಹಕ್ಕಿದೆ ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ಲಿಕ್ಕೆ ಅಥವಾ ನಮ್ಮ ಸರ್ಕಾರದ ಅಧಿಕಾರನ ಕೇಳಲಿಕ್ಕೆ. ಅವ್ರ ಹತ್ರ ಹೇಗೆ ಅವ್ರು ಹೇಳಲಿಕ್ಕೆ ಸಾಧ್ಯ? ಅವ್ರು ವಾಪಸ್ ತಗೊಳ್ಲಿಕ್ಕೆ ಹೇಳಿ. ಅವ್ರ ಕ್ಷಮೆ ವಾಪಸ್ ನಾನು ತಗೊಳ್ಬೇಕು, ನೀವು ಮುಂದುವರಿಸಿ, ನೀವು ಮುಂದುವರಿಸಿ. ಸಭಾಧ್ಯಕ್ಷರೇ, ಅತಿ ಹೆಚ್ಚಿನ ಅಡಚಣೆ ಮಾಡುವಂತ ಯಾವ್ದಾರು ಒಬ್ಬ ಸದಸ್ಯರು ಏನಾದ್ರು ಆಯ್ತು, ಈಗ ಅದು ನಯನ ಮೋಟಮ್ಮ. ಆಯ್ತು, ಈಗ ನೀವು ಕೂತ್ಕೊಳ್ಳಿ. ಯಾರು ಮಾತಾಡ್ತಿರ್ಲಿ, ಯಾರು ಮಾತಾಡ್ತಿರ್ಲಿ, ಅಡಚಣೆ ಮಾಡೋದು ಏನೋ ಒಂದು ಹೇಳ್ತಾ ಇರೋದು ಈ ರೀತಿ. ರಕ್ಷಣೆ ಯಾವಾಗಾರ ಅಶ್ವತ್ಥಣ್ಣ ಸಮಾಧಾನವಾಗಿ ನಯನ ಮೋಟಮ್ಮ ಯಾವ ತರ ಮಾತು ಕೇಳಿದ್ರೆ ನಾವು ಒಪ್ಕೊಳ್ಳೋಣ. ಯಾವಾಗ್ಲೂ ಗೊಂದಲ ಅರ್ಚನೆ ಮಾಡೋದ್ರಲ್ಲಿ ಏನಾರ ಇದ್ರೆ ನಯನ ಮೋಟಮ್ಮ. ಆಯ್ತು, ಹಿಂದೆ ಶಿಕ್ಷಣ ಸಚಿವರಾಗಿದ್ರೆ ನೀವು ಸ್ವಲ್ಪ ಹೆಣ್ಮಕ್ಳಿಗೆ ಶಿಕ್ಷಣ ಸಚಿವರಾಗಿದ್ರೆ ಮಾತಾಡಕ್ ಬಿಡ್ಬೇಕು.
ಅರ್ಚನೆ ನೋಡಿ ಮಾಡಿಲ್ಲ. ನೀವು ಯಾಕೆ ಮತ್ತೆ ಪ್ರತಿಪಕ್ಷ ನಾಯಕರು ಮಾತಾಡ್ಲಿಕ್ಕಿದ್ದಾರೆ, ಇಷ್ಟು ಸದಸ್ಯರು ಮಾತಾಡ್ತಾರೆ. ರವಿ ಅವ್ರು ಕೂತ್ಕೊಳ್ಳಿ. ಅರ್ಚನೆ ನೀವೇ ನೋಡಿ ಸಮಯ ಇಲ್ಲ, ಕೂತು ರವಿ ರವಿ ನಾನೇನ್ ಮಾತಾಡಿದೆ ಅರ್ಥ ಆಗ್ಲಿಲ್ಲ. ಅಶೋಕ್ senior member. ಕೂತ್ಕೊಳ್ಳಿ. ಫಿನಿಶ್ ಮಾಡ್ತಾರೆ ಬಿಡಿ. ನಾನೇನ್ ಅರ್ಚನೆ ಅವ್ರು ರವಿ, ಮಾಡಲ್ಲ. ನಿಮ್ಮಂಗ ಅರ್ಚನೆ ಅಶೋಕ್ ಮಾಡಲ್ಲ. senior member ನೀವೇನ್ ಮಾಡ್ತೀರಿ? ಸಮಾಧಾನ ಇದೆ. ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾ ಮಂತ್ರಿ ಅವ್ರು ಮಾತಾಡಬೇಡಿ. ಕೂತ್ಕೊಳ್ಳಿ. ನೋಡಿ ನಾನೆಲ್ಲ ಸದಸ್ಯರು ಇಷ್ಟೇ. ಇನ್ನು ಪ್ರತಿಪಕ್ಷ ನಾಯಕರು ಮಾತಾಡಲಿಕ್ಕಿದ್ದಾರೆ, ನಿಮ್ಮಲ್ಲಿ ಕೂಡ ಬಹಳ ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ, ಆಡಳಿತ ಪಕ್ಷ ಸದಸ್ಯರು ಮಾತಾಡ್ಲಿಕ್ಕಿದ್ದಾರೆ. 4 ಬಜೆಟ್ ಇದೆ, ಅದರ ಮುಂಚೆದೆಲ್ಲ ಮಾತಾಡಿ ಆಗ್ಬೇಕು. ಈ ಸಣ್ಣ ವಿಚಾರ ಇಷ್ಟೆಲ್ಲ ಸಮಯ ತಕೊಂಡು ಹೋದ್ರೆ ಎಲ್ಲ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದ? ಮತ್ತೆ ನೀವೇನಂತ ಹೇಳಿದ್ರೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ, ಇವರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತೇಳಿ ರಾತ್ರಿ 12 ಗಂಟೆ ತನಕ ಅಂತ ಹೇಳಿ ನಮ್ಮನ್ನು 12 ಗಂಟೆ ತನಕ ಕೂತ್ಕೊಳಿಸ್ತ ಅಂತ ಹೇಳಿದೆ. ನನಗೆ ನಿಗದಿತ ಸಮಯದಲ್ಲಿ ಎಲ್ಲ ಬಿಸ್ನೆಸ್ ನಾವು ಮುಗಿಸ್ಬೇಕು. ಆದ ಕಾರಣ ನೀವೇನ್ ಮಾಡಬೇಡಿ, ಅವ್ರು ಮಾತಾಡುವಾಗ ಸಮಾಧಾನದ ಕೂತ್ಕೊಳ್ಳಿ. ದೊಡ್ಡ ಮಾಡುವಂತ ಉಪಕಾರ ಇವತ್ತು ನಮ್ಗೆ. ಆದ ಕಾರಣ ಏನು ಬೇಕಾದ ಮಾತಾಡ, ಬೇಗ ಮಾತಾಡಿ ಮುಗಿಸಿ. ಸರ್ ಅಧ್ಯಕ್ಷರೇ, ನೋಡಿ ಖಂಡಿತ ಇತಿಮಿತಿ ಬಗ್ಗೆ ಚರ್ಚೆ ಆಯ್ತು, ಅಷ್ಟೇ. ಇತಿಮಿತಿ ಬಗ್ಗೆ ಚರ್ಚೆ ಆಯ್ತು. ನೀವೇನ್ ಹೇಳ್ತೀರಿ? ಅಸೆಂಬ್ಲಿ ಇಸ್ ದಿ ಸ್ಕೈ ಇಸ್ ದಿ ಲಿಮಿಟ್ ಅಂತ ಹೇಳಿ. ಸ್ಕೈ ಇಸ್ ದಿ ಲಿಮಿಟ್. ಈಗ ಮಾತಾಡಿ ಒಮ್ಮೆ. ಸರ್ ಸ್ಕೈ ಏನ್ ಬೇಕಾದ್ರೆ ಮಾತಾಡಬಹುದು ಅಂತ ಹೇಳಿ ವಿಚಾರ ಪ್ರಸ್ತಾಪ ಮಾಡಬೇಕಾಗಿರೋದೆಲ್ಲ ಡೂ ಇಟ್, ಕಂಟಿನ್ಯೂ ಮಾಡಿ. ಅದನ್ನ ಅವ್ರಿಗೆ ನಾನು ಹೇಳಿದೆ, ಸ್ಕೈ ಇಸ್ ದ ಲಿಮಿಟ್, ಯು ಕ್ಯಾನ್ ಟಾಕ್. ಆಯ್ತು ಸರ್, ಧನ್ಯವಾದಗಳು. ನೀವು ನನ್ನನ್ನ ಸಮರ್ಥನೆ ಹೋಗುವ. ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಬರೀ ನಮ್ಮ ತೆರಿಗೆ ಪಾಲ್ ಬಗ್ಗೆ ಮಾತ್ರ ಮಾತಾಡಿದ್ದು. ಅದು ಯಾಕಂದ್ರೆ ನಾವು ಕಟ್ತಾ ಇದೀವಿ, ನಮಗೇನ್ ಸಿಗಬೇಕಾಗಿದೆ, ನ್ಯಾಯಯುತವಾಗಿ ಏನ್ ಸಿಗಬೇಕಾಗಿದೆ ಅದು ಬರ್ತಾ ಇಲ್ಲ ಅಂತ ನಾನು ಅಷ್ಟೇ ಆ ವಿಚಾರನ ಪ್ರಸ್ತಾಪ ಮಾಡ್ತಾ ಇರೋದು, ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು. ಯಾಕಂದ್ರೆ ಇಲ್ಲಿ ವಿರೋಧ ಪಕ್ಷದ ಶಾಸಕರು ಇಲ್ಲಿ ಕೂತಿದ್ದಾರೆ, ಅವ್ರದೇ ಸರ್ಕಾರ ಇರೋದ್ರಿಂದ ಅದನ್ನ ಮತ್ತೆ ಪ್ರಸ್ತಾಪ ಮಾಡ್ತಾ ಇರೋದು. ಅದನ್ನ ಅವ್ರು ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ, ತಯಾರಿಲ್ಲ. ಈಗ ನನ್ನ ಸರ್ಕಾರದ ಬಗ್ಗೆ ಅವರು ಏನಾದ್ರೂ ವಿಚಾರ ಮಾತಾಡಿದಾಗ ನಾನು ಅದನ್ನ ಸಮರ್ಥನೆ ಮಾಡ್ಕೊಳ್ಳೋದು ನನಗೂ ಅದೇ ಮಟ್ಟಕ್ಕೆ ಹಕ್ಕಿದೆ. ಆದ್ರೆ ತೆರಿಗೆ ಪಾಲ್ ಬಗ್ಗೆ ನಾನು ಸುಳ್ಳು ಅಂಕಿ ಅಂಶಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸರಿಯಲ್ಲ ಅಧ್ಯಕ್ಷರೇ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಪತ್ರ ಬರೆದಿದ್ದಾರೆ, ಅದ್ರ ಬಗ್ಗೆ ಸಾಕಷ್ಟು ಮೀಡಿಯಾ ರಿಪೋರ್ಟ್ಸ್ ಇದೆ, ನಮ್ಮ ಸರ್ಕಾರಕ್ಕೆ ಏನ್ ತಲುಪ್ತಾ ಇದೆ ಅಂತ, ಏನ್ ಸಿಗ್ತಾ ಇದೆ ಅಂತ. ಅದರಿಂದ ಅಭಿವೃದ್ಧಿಗೆ ಒಂದೊಂದ್ಸತಿ ನಮಗೆ ಕಷ್ಟ ಆಗ್ತಾ ಇದೆ ಸರ್ಕಾರಕ್ಕೆ. ಯಾಕಂದ್ರೆ ನಮಗೆ ತೆರಿಗೆ ಪಾಲು ಸಿಕ್ಕಿದ್ರೆ ನಾವು ಹೆಚ್ಚಿನ ಮಾತ್ರದಲ್ಲಿ ಅಭಿವೃದ್ಧಿ ಮಾಡಬಹುದು. ಏನೇನು ಅನುದಾನಕ್ಕೆ ಬೇಡಿಕೆಗಳು ಎಲ್ಲರೂ ಇಡ್ತಾ ಇದ್ದಾರೆ ಶಾಸಕರಾಗಿ, ಆ ಮಟ್ಟಕ್ಕೆ ಸರ್ಕಾರ ಅದನ್ನ ಒದಗಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಮಾತಾಡ್ತಾ ಇರೋದು. ನಾವೀಗ ನನ್ನ ಕೊನೆ ಪಾಯಿಂಟ್, ಆಕ್ಚುಲಿ ನಾನು ಸೀನಿಯರ್ ಆಗಿರುವ ಅಶ್ವಥ್ ನಾರಾಯಣ್ ಸರ್ಗೆ ನನಗೆ ಕಡಿಮೆ ಅನುಭವ ಇದೆ, ನಿಮ್ಮಷ್ಟು ಅನುಭವ ಇಲ್ಲ. ನಾನು 4 ಬಾರಿ ಆಯ್ಕೆಯಾಗಿ ಬಂದಿಲ್ಲ. ಬಟ್ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಾನು ಒಂದು ಅನುಭವದ ಆಧಾರದ ಮೇಲೆ ನಾನು ಕೂಡ ಆ ಮಟ್ಟಕ್ಕೆ ಅಡಚಣೆ ತರದಲ್ಲೇ ನಾನು ನೋಡ್ಕೊಂತೀನಿ ಮುಂದಿನ ದಿನಗಳಲ್ಲಿ. ನೀವು ರಾಜ್ಯಪಾಲರ ಭಾಷಣ ಬಗ್ಗೆ ಮಾತಾಡಿ, ಇನ್ನೊಬ್ಬರ ಭಾಷಣ ಬಗ್ಗೆ ಅಲ್ಲ. ಭಾಷಣ ಅಲ್ಲ, ಅವ್ರು ಹೇಳಿದಕ್ಕೆ ಆಯ್ತು, ಮುಂದುವರಿಸಿಕೊಂಡು ಹೋಗಿ. ಅಲ್ಲ ಅಧ್ಯಕ್ಷರೇ, ಬೇಡ, ಯಾಕೆ ಮತ್ತೆ ಚರ್ಚೆ ಮಾತಾಡಿ. ಅವ್ರು ಪದೇ ಹೇಳ್ತಾ ಇದ್ದಾರೆ ನಾನು ಮೊದಲನೇ ಸರಿ ಬಂದಿದ್ದು ಅಂತ. ನಮ್ಮವರು ಬಹಳ ಜನ ಹೇಳಿದ್ರು. ಹಂಗಿಲ್ಲ ಸರ್, ಅವರು ಹುಟ್ಟ ರಾಜಕಾರಣಿ. ಅವರು ಆಯ್ತು, ಅವ್ರ ತಾಯಿ ಎಷ್ಟು ವರ್ಷದಿಂದ ಈ ಮನೆ ಸದಸ್ಯರು, ಮೇಲ್ಮನೆ ಸದಸ್ಯರು ಎಲ್ಲ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ನುವಂಥದ್ದು ತಪ್ಪು. ಮಾತಾಡ್ಲಿ, ಮುಂದುವರಿಸ್ಕೊಂಡು ಹೋಗಿ.